ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. నేను ಕುಂಭಮೇಳಕ್ಕೆ ಇನ್ನು 410 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದ್ದೀವಿ. ಪಾದಯಾತ್ರೆಗೆ ಪದಾಧಿಕಾರಿಗಳು ಹೋಗ್ತಿದ್ದಾರೆ ಕುಂಭಮೇಳಕ್ಕೆ. ಇಲ್ಲಿಂದ ನಡ್ಕೊಂಡು ಕುಂಭಮೇಳಕ್ಕೆ ಹೋಗ್ತಾ ಇರೋ ಜನ ತುಂಬ ಜನ ಇದ್ದಾರೆ, ಭಕ್ತಾದಿಗಳು. ನಮ್ಮ ಹಿಂದೂ ಸಂಪ್ರದಾಯನ ಯಾವುದೇ ರೀತಿ ಕಡಿಮೆ ಇಲ್ಲ. ಕೆಲವು ಜನ ಹಿಂದೂ ಸಂಪ್ರದಾಯನೇ ಇಲ್ಲ ಅಂದವರಿಗೆ ಇದೊಂದು ಮಾರ್ಗದರ್ಶಿಯಾಗಿದೆ. ತುಂಬ ದೂರದಿಂದ ನಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ಅಂದರೆ ತುಂಬ ಚಳಿ ಇದೆ. ಬೆಂಗಳೂರಿಂದ ಬರೋರು ಎಲ್ಲೇ ಕುಂಭಮೇಳಕ್ಕೆ ಎಲ್ಲಿಂದ ಬರ್ತಿದ್ದೀರಲ್ಲ ಅವ್ರಿಗೆಲ್ಲನೂ ಒಂದು ಕಿವಿ ಮಾತು, ಯಾವುದೇ ಥರ ಎಲ್ಲೇ ಸ್ಟೇ ನಮ್ಮ ನಾಗ್ಪುರಿಂದ ಹೊರಡಬೇಕಾದ್ರೆ ನಿಮಗೆಲ್ಲನೂ ಸ್ಟೇ ಮಾಡಬೇಕು, ರೂಮ್ಸ್ ಏನಾದರೂ ಸಿಗಲಿಲ್ಲ ಅಂದರೆ ದಯವಿಟ್ಟು ಯಾವುದನ್ನ ಪೆಟ್ರೋಲ್ ಬಂಕ್ಸಲ್ಲಿ ಕಾರ್ ಪಾರ್ಕ್ ಮಾಡಿಕೊಂಡು ರೆಸ್ಟ್ ಮಾಡಿ. ರೋಡ್ ಸೈಡ್ ಎಲ್ಲೂ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸ್ವೆಟರ್ಸನ್ನು ಮರಿಬೇಡಿ, ತುಂಬ ಚಳಿ ಇದೆ. ಯಾಕಂದರೆ ತುಂಬ ನಮ್ಮ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಚಳಿ ಇದೆ. ಎಲ್ಲ ಅಪ್ಡೇಟ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಸೀತಾಯ ಪದೇ ನಮೋ ನಮಃ. ಆರ್ತನಾಮಾರ್ತಿಗಂಧಾರಂ ಬೀದಾನಾಂ ಬೀರಿನಾಶನಂ ವಿಶ್ವಾದಾಂ ಕಾಲದಂಡಂ ಶ್ರೀರಾಮಚಂದ್ರಂ ನಮಾಮ್ಯಹಂ. ಒಂದು ಹನುಮಾನ್ಜಿ ಟೆಂಪಲ್ ಇದೆ. ಹನುಮಾನ್ಜಿಯವ್ರ ಟೆಂಪಲ್ಗೆ ದೇವ್ರನ್ನ ದರ್ಶನ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಒಂದು ನೀವೇನು ನೋಡ್ತಿದ್ದೀರಾ, ಈ ಕಲ್ಲಿನ ಒಂದು ರಹಸ್ಯ ಇದೆ. ಸುಮಾರು 9,08,000 ವರ್ಷಗಳ ಈ ಕಲ್ಲು ರಾಮ್ ಸೀತಾ ಅವರು ಇಲ್ಲಿ ತಗೊಂಬಂದು ಇಟ್ಟಿರೋ ಒಂದು ಇತಿಹಾಸ ಇದೆ. ಸುಮಾರು ವರ್ಷಗಳ ಹಿಂದೆ ಇದನ್ನ ರಾಮ್ ಸೀತಾ ದೇವ್ರು ಬಂದು ಇಲ್ಲಿ ಇಟ್ಟು ಹೋಗಿರೋಂಥ ಒಂದು ಇತಿಹಾಸನೇ ಸೃಷ್ಟಿಯಾಗಿದೆ. ನಮ್ಮ ಪ್ರಯಾಗ್ರಾಜ್ಗೆ ಹೋಗೋ ಹೈವೇನಲ್ಲಿ ತುಂಬ ಹಸುಗಳೆಲ್ಲ ಓಡಾಡ್ತಾ ಇದೆ. ಸ್ವಲ್ಪ ನಿಧಾನವಾಗಿ ಓಡಾಡಿ. ಇನ್ನು ಪ್ರಯಾಗ್ರಾಜ್ಗೆ 290 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಹಸುಗಳೆಲ್ಲ ರೋಡ್ ಕಡೆ ಬರ್ತಾ ಇದೆ. ಸ್ವಲ್ಪ ಡ್ರೈವ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಡ್ರೈವ್ ಮಾಡಿ. ಯಾಕಂದರೆ ಎಲ್ಲ ಕಡೆ ನೋಡಿ ಇಲ್ಲೆಲ್ಲ ರೋಡ್ಗೆ ಬರ್ತಾ ಇದೆ. ಸ್ವಲ್ಪ ಹುಷಾರಾಗಿ ನೋಡಿ. ಸ್ವಲ್ಪ ನಿಮ್ಮ ಸ್ಪೀಡ್ ಲಿಮಿಟ್ ಸ್ವಲ್ಪ ಕಡಿಮೆ ಮಾಡಿಕೊಂಡು ಸ್ವಲ್ಪ ಓಡಾಡು ಬನ್ನಿ. ಥ್ಯಾಂಕ್ ಯು.